ಗಣ್ಯಮಾನ್ಯರೇ, ಈ ಸಂತೋಷ ಮತ್ತು ಸಂಗೀತ ಸಿನಿಮಾದ ಎಲ್ಲ ಕಲಾವಿದರೇ, ಅದಕ್ಕೆ ತಾಂತ್ರಿಕ ತಂಡದವರೇ ಹಾಗೂ ಒಂದು ಇವತ್ತು ಏನು ಸಂತೋಷ ಮತ್ತು ಸಂಗೀತ ಟ್ರೈಲರ್ ಲೋಕಾರ್ಪಣೆ ಆಗ್ತಿರುವಂಥದ್ದು, ವಿಶೇಷವಾಗಿ ನನಗೆ ನಿರ್ದೇಶಕರು ನಿರ್ಮಾಪಕರು ಎಲ್ಲ ನಮ್ಮ ಸಿದ್ಧಲಿಂಗಪ್ಪನವರೇ ಅಂತ ಹೆಸರಿದ್ದಿದ್ದರಿಂದ ಭಾಳ ಖುಷಿ ಆಯಿತು, ಭಾಳ ಸಂತೋಷ. ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಸದಾ ಈ ಕನ್ನಡ ಸಿನಿಮಾದ ಮೇಲಿರಲಿ ಅಂತ ನಾನಾದರೂ ಈ ಮೂಲಕ ಹೇಳ್ತಾ, ಈ ಸಂತೋಷ್ ಮತ್ತು ಸಂಗೀತ ಟ್ರೈಲರ್ ಲೋಕಾರ್ಪಣೆ ಆಗಿ ಈ ಮೂಲಕ ಟ್ರೈಲರ್ ಲೋಕಾರ್ಪಣೆಗೆ ನಾವೆಲ್ಲರೂ ಶುಭ ಕೋರಲಿಕ್ಕೆ ನಾನಾದರೂ ಭಗವಂತನ ಕೋರ್ಕೊಳ್ತೇನೆ. ಒಬ್ಬ ವ್ಯಕ್ತಿ ಲೈಫ್ನಲ್ಲಿ ಒಂದು ಉದ್ಯಮಕ್ಕೆ ಮಾತ್ರ ಕೈ ಹಾಕಬಹುದು, ಯಶಸ್ಸನ್ನ ಕೂಡ ಕಾಣಬಹುದು. ಆದ್ರೆ ನಮ್ಮ ಸಿದ್ದು ಸರ್ ಅವರೇ ಬೇರೆ, ಅವರ ಸ್ಟೈಲೇ ಬೇರೆ, ಅವರ ಕಾರ್ಯವೈಖರಿಯೇ ಬೇರೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಒಂದು ಇಂಡಸ್ಟ್ರೀಸ್ ಅನ್ನ ನಡೆಸ್ತಿರುವಂಥವ್ರು. ಮೊದಲಿಗೆ ಅವರು MCA ಮುಗಿಸಿದ ತರುವಾಯ ಉಪನ್ಯಾಸಕರಾಗಿ ಕೆಲವು ಥ್ಯಾಂಕ್ ಯು ಆಲ್. ನಮ್ಮ ಆಹ್ವಾನಕ್ಕೆ ಹೋಗ್ಕೊಟ್ಟು ಎಲ್ಲ ಬಂದಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಸಿನಿಮಾ ಅನ್ನೋದು ಒಬ್ರು ಕೈಲಾಗೋಂಥ ಕೆಲಸ ಅಲ್ಲ. ಇಲ್ಲಿ ತಂಡ ತುಂಬ ಇಂಪಾರ್ಟೆಂಟು. ತಂಡದಿಂದ ತುಂಬ ಸಹಕಾರ ಸಿಕ್ತು. ಎಲ್ಲರೂ ನನಗೆ ಕೋಆರ್ಡಿನೇಷನ್ ಮಾಡಿದ್ರು. ತುಂಬ ಜನ ಬರೋಕ್ಕಾಗಿಲ್ಲ ನವರಾತ್ರಿ ಇರೋದ್ರಿಂದ. ಸೊ ಹೀರೋ ಅರ್ಣವ್ ವಿನ್ಯಾಸ್, ರಾಣಿ ಬರೋದವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಕಾಮಿಡಿ ಕ್ರಿಯೇಟಿವ್ಗಳು ಲೋಕೇಶ್ ಸರು, ಡಿಸೈನರು, ಮತ್ತು ಎಡಿಟರ್ ಅವರು ವಿನಯ್ ಅಂತ, ಮತ್ತು DOP ಅವರು ಇವತ್ತು ದಸರಾದಲ್ಲಿ ಶೂಟ್ ಮಾಡ್ತಿದ್ದಾರೆ. ಸೊ ಈ ಥರ ತುಂಬ ಜನ ಸಪೋರ್ಟ್ ಸಿಕ್ತು. ಅದರಿಂದ ಸಿನಿಮಾ ಕಂಪ್ಲೀಟ್ ಆಯಿತು. ಸೊ ಮೇ ಬಿ ಸಂತೋಷ ಸಂಗೀತ ಅಂತ ಒಂದು ಚೇರ್ ಅಂತ ತೊಗೊಂಡ್ರೆ, ಇಲ್ಲಿ ಕಲಾವಿದರು ಒಂದು ಕಾಲಾಗಿರ್ತಾರೆ, ಮತ್ತು ತಂತ್ರಜ್ಞರು ಒಂದು ಕಾಲಾಗಿರ್ತಾರೆ, ಮಾಧ್ಯಮ ಮತ್ತು ವೀಕ್ಷಕರು ಇನ್ನೊಂದು ಕಾಲಿರ್ತಾರೆ. ಸೊ 2 ಕಾಲಲ್ಲಿ ನಿಂತುಬಿಟ್ಟಿದ್ದೀವಿ ನಾವೀಗ. 3ನೇ ಕಾಲು ನೀವು ಕೊಟ್ಟರೆ, 4ನೇ ಕಾಲು ಇನ್ನೊಂದು ಯಾರು ಕೊಟ್ಟರೆ ನಾವು ಚೇರ್ ನಿಲ್ಲುತ್ತೆ. ಸೊ ಈ ಚೇರ್ನ ನಿಲ್ಲಿಸ್ಕೊಡೋದು ನಿಮ್ಮ ಜವಾಬ್ದಾರಿ. ಈಗ 3ನೇ ಕಾಲಲ್ಲಿ ಇದ್ದೀವಿ ನಾವೀಗ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ವಿ, ಎಲ್ಲೂ ತೊಂದರೆ ಆಗಲಿಲ್ಲ. ಮೇ ಬಿ ಈ ವರ್ಷ ಪೂರ್ತಿ ಶೂಟಿಂಗ್ ಆಯಿತು. ಸೊ ಈ ವರ್ಷದಲ್ಲಿ ಮುಗಿಬೇಕು ಅಂತೇಳಿ ನಾವು ಮುಗಿಸಿದ್ದೀವಿ. ಟ್ರೈಲರ್ ನೀವು ನೋಡಿದ್ರಿ ಅನಿಸುತ್ತೆ. ಮತ್ತು ನನಗೆ ಕತೆ ಬರೀಬೇಕು ಅಂತ ಮುಂಚೆಯಿಂದ ಅಭ್ಯಾಸ. ಪೆನ್ ಯಾವಾಗಲೂ ಕೈಗೆ ಸಿಕ್ಕಿರಲಿಲ್ಲ. ಕೊರೋನಾ ಟೈಮಲ್ಲಿ ಜಾಸ್ತಿ ಹೊತ್ತು ಟೈಮ್ ಸಿಕ್ತು, ಪೆನ್ ಕೈಗೆ ಸಿಕ್ತು, ಮತ್ತು ಟೈಮ್ ಜಾಸ್ತಿ ಸಿಕ್ತು. ಎಲ್ಲ ಹೊಸ ಕೆಲಸಗಳನ್ನ ನಂಗೆ ಮಾಡೋದು ಒಂದು ಅಭ್ಯಾಸ. ಸೊ ಏನೋ ತುಂಬ ಇದು ಮಾಡ್ಬೋದು, ಚೆನ್ನಾಗಿದೆ ಅನ್ಸಿದ್ರೆ ಆ ಕೆಲಸ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಹಿರಿಯರ ಆಶೀರ್ವಾದ, ನನಗೇನು ಕೆಲಸ ಮಾಡಿದ್ರು ಸಕ್ಸಸ್ ಸಿಗ್ತಾ ಇದೆ, ಇದರಲ್ಲೂ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಮತ್ತು ತುಂಬ ಪರಿಶ್ರಮನೂ ಕೂಡ ಪಟ್ಟಿದ್ದೀನಿ. ಎಲ್ಲೂ ಒಂದು ನಿಮಿಷನೂ ಯಾರಿಗೂ ಪ್ರೇಕ್ಷಕರಾಗಲಿ ನೋಡಿದವ್ರಿಗೆ ಯಾರಿಗೂ ಬೇಜಾರಾಗ್ದಂಗೆ ತೊಗೊಂಡೋಗಿದ್ದೀನಿ. ಕಾಲೇಜ್ ಸ್ಟೋರಿ ಅನ್ಕೋಬೋದು, ಇಲ್ಲ ಬಿಸ್ನೆಸ್ ಸ್ಟೋರಿ ಅನ್ಕೋಬೋದು, ಇಲ್ಲ ಟ್ವಿಸ್ಟಿಂಗ್ ಲವ್ ಸ್ಟೋರಿ ಅನ್ಕೋಬೋದು, ಇಲ್ಲ ಲವ್ ಟು ಫೈಟ್ ಅಥವಾ ಫೈಟ್ ಟು ಲವ್ ಅಂತ ಅನ್ಕೋಬೋದು. ವ್ಯತ್ಯಾಸವಾಗಿದೆ ಸ್ಟೋರಿ, ಯಾರೂ ಗೆಸ್ ಮಾಡೋಕ್ಕಾಗಲ್ಲ ಆ ಥರ ಅಂದ್ಕೊಂಡಿದ್ದೀನಿ. ಮತ್ತು ಫಸ್ಟ್ ಟೈಮ್ ಮಾಡೋದ್ರಿಂದ ನನ್ನದೇ ಡೈರೆಕ್ಷನ್ ಸ್ವಲ್ಪ ಲೇಟ್ ಆಗಿತ್ತು, ಬಟ್ ಚೆನ್ನಾಗಿ ಮಾಡಿದ್ದೀವಿ. ಸರ್ ಆ್ಯಕ್ಚುಲಿ ನಾವು ಅದೇನೋ ಕಾಲೇಜಲ್ಲೇ ಓದಿದ್ದು ಸರ್. ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ಓದಿದ್ದು, ಮತ್ತು ಲಾಸ್ಟ್ ಬೆಂಚಲ್ಲಿ ಇದ್ವಿ. ಲವ್ ಸ್ಟೋರಿಗಳು ಜಾಸ್ತಿ ಮಾತಾಡ್ಕೋತಿದ್ವಿ. ನಾವು ಯಾವತ್ತೂ ಲವ್ ಮಾಡಿದವರಲ್ಲ, ಲವ್ ಸ್ಟೋರಿಗಳನ್ನ ಮಾತಾಡಿದವರು. ಸೊ ಲವ್ ಸ್ಟೋರಿ ನಮಗೆ ಜಾಸ್ತಿ ಅಭ್ಯಾಸ ಇರುತ್ತೆ. ಲವ್ ಮಾಡಿದವ್ರಿಗೆ ಅದೊಂದೇ ಸ್ಟೋರಿ. ಲವ್ ಬಗ್ಗೆ ಮಾತಾಡ್ತೀವಲ್ಲ, ನಮ್ಗೆ 4-5 ಸ್ಟೋರಿ ನೋಡ್ತಿರ್ತೀವಿ. ಕ್ಲಾಸಲ್ಲಿ 4-5 ಸ್ಟೋರಿ ನೋಡ್ತೀವಿ, ಕಾಲೇಜಲ್ಲಿ 40-50 ಲವ್ ಸ್ಟೋರಿ ನೋಡ್ತೀವಿ. ಸೊ ಲವ್ ಸ್ಟೋರಿಗಳು ನಮ್ಗೆ ಜಾಸ್ತಿ ಗೊತ್ತಿರುತ್ತೆ. ಇಲ್ಲ ಅನ್ಕೋಬೋದು. ಸ್ವಲ್ಪ ಟಚ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ಬೇಕೋ ಅಲ್ಲಿ ಹೇಳ್ಕೊಂಡಿದ್ದೀನಿ ಅಷ್ಟೇ. ಖಂಡಿತ ಸರ್. ಯಾವಾಗ ಶುರುವಾಗಿದ್ದೀವಿ ಸಿನಿಮಾ ಸರ್? ಲಾಸ್ಟ್ ಇಯರ್ ಎಂಡಲ್ಲಿ ಸರ್. ಸರ್ ಬೆಂಗಳೂರು ಜಾಸ್ತಿ ಮಾಡಿದ್ದೀವಿ. ಬೆಂಗಳೂರೇ ಸರ್. ನನಗೆ ಕೆಲಸನೇ ಹೆಲ್ಪ್ ಆಗ್ತಿತ್ತು, ಮತ್ತು ಅವಶ್ಯಕತೆ ಇರೋಂಥ ಸಿಚುವೇಶನು ಮತ್ತು ಬಿಸ್ನೆಸ್ಸು ಮತ್ತು ಕಾಲೇಜು ಎಲ್ಲ ಬೆಂಗಳೂರಲ್ಲಿ ಸಿಕ್ಕಿದ್ರಿಂದ ನಾನು ಬೆಂಗಳೂರು ಬಿಟ್ಟು ಎಲ್ಲಿ ಹೋಗಲಿಲ್ಲ ಸರ್. ನಾಲ್ಕು ಸಾಂಗ್ ಇದೆ ಸರ್. ಟೈಟಲ್ ಸಾಂಗ್ ಕೂಡ ಇದೆ ಸರ್. ಆ್ಯಕ್ಚುಲಿ ನಿರ್ದೇಶಕರು ಅನ್ನೋದು ಜಾಬ್ ಮತ್ತು ರೆಸ್ಪಾನ್ಸಿಬಿಲಿಟಿ ಮತ್ತು ಸರ್ವಿಸ್ ಆಯಿತು. ಸೊ ನಾನು ಯಾವುದವರೆಗೂ ನಾನು ಜಾಬ್ ಮಾಡಿದ್ದೆ, ಮತ್ತು ನನ್ನದೇ ಸ್ವಂತ ಬಿಸ್ನೆಸ್ ಆಗಿದ್ದರಿಂದ ಅದರಲ್ಲಿ ಜಾಬ್ ಮತ್ತು ರೆಸ್ಪಾನ್ಸಿಬಿಲಿಟಿ ಎರಡೂ ಮಾಡಿದ್ದೆ. ಜಾಬ್, ರೆಸ್ಪಾನ್ಸಿಬಿಲಿಟಿ ಮತ್ತು ಸರ್ವಿಸ್ ಈ 3 ಸೇರ್ಸ್ ಮಾಡೋಂಥದ್ದು ಡೈರೆಕ್ಷನ್ನು. ಸೊ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಅದಕ್ಕೆ ಅದನ್ನು ಮಾಡಿದೆ ಸರ್. ಎಲ್ಲ ಬಿಸ್ನೆಸ್ ಇನ್ಕ್ಲೂಡ್ ಮಾಡಿದ್ರೆ ಸಿನಿಮಾದಲ್ಲಿ ಪ್ರಯತ್ನ ಮಾಡಿದ್ದೀನಿ ಸರ್. ನೋಡಿದ್ರೆ ಅನ್ಸುತ್ತೆ
ಒಂದಷ್ಟು ಬಿಸ್ನೆಸ್ ಎಲ್ಲ ಬಂದು ಹೋಗುತ್ತೆ. ಎಸ್ ಸರ್, ನೀವು ಕಂಡುಹಿಡ್ಬಿಡ್ತೀರಾ ಸರ್, ಎಷ್ಟು ನೋಡಿರ್ತೀರಾ. ನಿಮ್ಮ ಹತ್ರ ಮುಚ್ಚಿಡೋಕ್ಕೇನೂ ಆಗಲ್ಲ ಸರ್, ನೀವು ಸ್ಟೋರಿನೇ ಗೆಸ್ ಮಾಡಿರ್ತೀರಾ ಸರ್. ಆದಷ್ಟು 3 ನಿಮಿಷ ಇತ್ತು, ಅದನ್ನು 2 ನಿಮಿಷ ಮಾಡಿದೆ. ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಟ್ರೈಲರ್ ಚೆನ್ನಾಗಿರಲ್ಲ, ಜಾಸ್ತಿ ಮಾಡಿದ್ರೆ ನೀವು ಕಂಡುಹಿಡ್ಬಿಡ್ತೀರಾ. ಸೊ ಮಧ್ಯದಲ್ಲಿ ಆಟ ಆಡ್ತಿದ್ದೀನಿ ಸರ್. ಯಾವಾಗ ರಿಲೀಸ್ ಮಾಡೋ ಪ್ಲಾನ್ ಸರ್ ಆದಷ್ಟು ನೆಕ್ಸ್ಟ್ ಮಂತ್ ಅಥವಾ ಡಿಸೆಂಬರ್ ಒಳಗಡೆ, ಈ ವರ್ಷದಲ್ಲೇ ಮಾಡ್ತೀವಿ ಸರ್. ಹೀರೋಯಿನ್ ಹೊಸಬನ್ನ ನ್ಯೂ ಕಮರ್ಸ್ನೇ ಹಾಕೊಳ್ಳೋದಕ್ಕೆ ಕಾರಣ ಏನು? ಸರ್ ಇವರು ಆ್ಯಕ್ಚುಲಿ ನಮ್ಮ ಸ್ನೇಹಿತರು, ಒಂದು 2 ವರ್ಷದ ಸ್ನೇಹಿತರು. ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಿದ್ರು. ನನಗೆ ಅಳಬ್ರು ತೊಗೊಂಡ್ರೆ ಅವ್ರು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಸಿನಿಮಾ ಫಸ್ಟ್ ಸಿನಿಮಾನೇ, ನಾನು ಯಾವುದೋ ಶೂಟಿಂಗ್ ಕೂಡ ನೋಡ್ದೋನಲ್ಲ. ಸೊ ಹೇಗಿರುತ್ತೋ ಏನೋ, ಅಕಸ್ಮಾತ್ ಅವ್ರು ನನಗೆ ಬೈದು ಬಿಡೋದು, ಇಲ್ಲ ನನಗೆ ಗೊತ್ತಿಲ್ಲ ಹೋಗ್ರಿ ಅಂತ ಅಂದ್ಬಿಡೋದು. ಸೊ ಏನಾಗುತ್ತೋ ಚಾಲೆಂಜಸ್ ನಂಗೆ ಗೊತ್ತಿರಲಿಲ್ಲ. ಇವರಾದರೆ ಒಂದಿನ ಚೆನ್ನಾಗಿ ಬಂದಿನ ಡಿಲೀಟ್ ಮಾಡಿ ಒಂದಿನ ಮಾಡ್ಕೋಬೋದು, ಒಂದು ಪೂರ್ತಿ ಡಿಲೀಟ್ ಮಾಡಿ ಹೊಸದಾಗಿ ಮಾಡ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಟ್ರೈಲ್ ಅಂಡ್ ಎರರ್ ಬೇಸಿಸ್ ಇತ್ತು. ಸೊ ಮೇ ಬಿ ಇವ್ರು ನಂಗೆ ಸಾಕು ಒಂದು ಸಿನಿಮಾ ಮಾಡಿದ್ರು, ಹೆಲ್ಪ್ ಆಗ್ತಾರೆ, ಮತ್ತು ನಮ್ಮ ಸ್ನೇಹಿತರ ಥರ ಇದ್ದರು. ಸೊ ಆಮೇಲೆ ಸ್ವಲ್ಪ ಲೋಕೇಶನ್ನ ಕರ್ಕೊಂಡೆ, ಅವರು ಸಪೋರ್ಟ್ ಆಯಿತು. ಆಮೇಲೆ ಸರ್ ದೊಡ್ಡಣ್ಣ ಸರ್, ಆಮೇಲೆ ಅಭಿನಯ್ ಸರ್. ಸೊ ಕಲಿತಾ ಮಾಡ್ತಾ ಹೋದೆ ಸರ್. ಎಷ್ಟು ಮುಗ್ಧವಾಗಿ ಎಲ್ಲ ಓಪನ್ ಆಗಿ ಹೇಳ್ತಿದ್ದಾರೆ ಸರ್. ದಟ್ಸ್ ರಿಯಲಿ ನೈಸ್. ಅರ್ಣವ್ ವಿನ್ಯಾಸ್, ಹೌದು. ಎಲ್ರಿಗೂ ನಮಸ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಲೇಟಾಗಿ ಬಂದು ನಿಮ್ಮ ಹತ್ರ ಬೈಸ್ಕೊಂಡಿದ್ವಿ, ಅದಕ್ಕೆ ಇವತ್ತು ಒಂದು 2 hours ಬೇಗನೆ ಬಂದು ಕಾಯ್ತಾ ಇದ್ವಿ ನಿಮಗೋಸ್ಕರ. ಅದೇ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಇರಬೇಕಾದ್ರೆ ನಾವು ಆಚೆ ವೆಯ್ಟ್ ಮಾಡ್ತಿದ್ವಿ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಈ ವರ್ಷ ತುಂಬ ಒಳ್ಳೇದಾಗ್ತಿದೆ ನಮ್ಮ ಲೈಫಲ್ಲಿ. ಆ್ಯಕ್ಚುಲಿ ಇವು ನನ್ನ ವೈಫ್ ಕೂಡ ಹೀರೋಯಿನು ಮತ್ತು ನನ್ನ ವೈಫ್. ನಂದು ಮೊದಲನೇ ಸಿನಿಮಾ 2017 ಹುಂಬಣ್ಣ ಅಂತ ರಿಲೀಸ್ ಆಗಿದ್ದ. ಅದು ಒಂದು ಫಾರ್ಮರ್ ಬೇಸ್ಡ್ ಇಟ್ಕೊಂಡು ಒಂದು ಡಾಕ್ಯುಮೆಂಟ್ರಿ ಥರ ಮಾಡಕ್ಕೆ ಹೊರಟ್ವಿ. ಅದಾದ್ಮೇಲೆ ಸಿನಿಮಾ ಆಗಿ ಕನ್ವರ್ಟ್ ಆಗಿ ಸಕ್ಸಸ್ಫುಲಿ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಪ್ರೇಮಮ್ ಅಂತ ಶುರು ಮಾಡಿದೆ. ನನ್ನ ಪ್ರೇಮಮ್ ಆಫೀಸ್ ಪಕ್ಕನೇ ಸಿದ್ದು ಸರ್ದು PG ಇತ್ತು. ಅಲ್ಲಿ ಹೋಗ್ತಾ ಬರ್ತಾ ಪರಿಚಯ ಆಯಿತು. ಅವ್ರು ಅವಾಗಿಂದ ಸರ್ ಒಂದು ಸಿನಿಮಾ ಮಾಡೋಣ ಅಂತಿದ್ರು. ಮೊದಲು ನಾನು ಹೈದರಾಬಾದಿಗೆ ವಾಪಸ್ ಹೋಗಿದ್ದೆ. ನಾನು ITL ಕೂಡ ವರ್ಕ್ ಮಾಡ್ತೀನಿ ಅಪಾರ್ಟ್ ಫ್ರಮ್ ಸಿನಿಮಾ. ITL ವರ್ಕ್ ಮಾಡ್ತಿರೋದ್ರಿಂದ ಹೈದರಾಬಾದ್ಗೆ ಹೋಗ್ಬೇಕಾಗಿ ಬಂತು. ಅಲ್ಲಿಂದ ರಿಟರ್ನ್ ಬಂದಮೇಲೆ ಮತ್ತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯಿತು. ಅವರಷ್ಟು ಸ್ಟೋರಿ ಎಲ್ಲ ಡೆವಲಪ್ ಮಾಡಿದ್ರು, ಬಿಲ್ಡ್ ಮಾಡಿದರು. ಡಿಸ್ಕಷನ್ ಹಾಗೆ ಶುರುವಾಗಿ, ಸರ್ ನಿಮ್ಮ ವೈಫು ಆರ್ಟಿಸ್ಟೇ, ಯಾಕೆ ಅವ್ರನ್ನೇ ಹಾಕೋಬಾರ್ದು, ಇಬ್ರದ್ದು ಆನ್ ಸ್ಕ್ರೀನ್ ಕಪಲ್ ಈಗ ಹೆಂಗಿದ್ರು ಆಫ್ ಸ್ಕ್ರೀನ್ ಚೆನ್ನಾಗಿದ್ರೆ ಸೇಮ್ ಅದೇ ಥರನೇ ಬಂದರೆ ನನಗೆ ಸಾಕು. ಹಾಗಾಗಿ ಇಬ್ಬರು ಒಟ್ಟಿಗೆ ಮಾಡ್ಬೇಕಾಗಿ ಬಂತೀವಿ ಸಿನಿಮಾ ನಾವು. ಸೊ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣುತ್ತೆ ಜೋಡಿ ಅಂತ. ಸೊ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ಸ್ನೇಹಿತರ ಬಳಗ ತುಂಬ ಜಾಸ್ತಿ, ಎಲ್ಲ ಕಡೆನೂ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಸಿನಿಮಾ ಪ್ರಮೋಷನ್ ಕೂಡ ಹಾಗೆ ಶುರು ಮಾಡಿದ್ದಾರೆ. ಸೊ ರಿಲೀಸ್ ಹತ್ರ ಬರ್ತಿದಂಗೆ ಟ್ರೈಲರ್ ಲಾಂಚ್ ಮಾಡೋಣ ಸರ್ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಪ್ಲ್ಯಾನ್ ಮಾಡಿದ್ದಾರೆ. ರಿಲೀಸ್ ಮಾಡಿದ್ರು ಟ್ರೈಲರ್. ಹೇಗೆ ಅನ್ನಿಸ್ತು ನೀವು ಹೇಳಬೇಕು. ನಡೀತಾ ಇದೆ ಸರ್. ಸಿನಿಮಾದಲ್ಲಿ ಯಾವ್ದಾದ್ರು ನಿಮ್ಮ ಸೀನ್ಸ್ಗಳು ರಿಲೆವೆಂಟ್ ಆಗಿ ಸಿಕ್ಕಿದೆಯಾ? ಹೆಂಗ್ ಕಪಲ್ಸ್ ಅಲ್ವಾ ಸರ್, ಲವ್ ಮಾಡಿ ನಾವು ಮದುವೆ ಆಗಿದ್ದು. ಆಲ್ಮೋಸ್ಟ್ ಕೆಲವು ಸೀನ್ಗಳೆಲ್ಲ ನಮಗೆ ಅಂತಲ್ಲ, ಇಟ್ಸ್ ಜನರಿಕ್. ತುಂಬ ಜನ ಲವರ್ಸ್ಗೆ ಇದು ಆಬ್ವಿಯಸ್ಲಿ ಕೆಲವೊಂದು ಸೀನ್ಗಳು ಟಚ್ ಆಗ್ಬೋದು. ಕಾಮನ್ ಆಡಿಯನ್ಸ್ನ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅವರು ಸ್ಟೋರಿನ. ಹೌದು ಸರ್. ಅಲ್ಲ, ಅವ್ರನ್ನ ಹೇಗೆ ಹೋಗ್ತಿದ್ರಿ? ಅವ್ರಿಗೆ ಆ್ಯಕ್ಚುಲಿ ನನ್ನ ಪರಿಚಯ ಆಗೋಕ್ಕೂ ಮುಂಚೆಯಿಂದನೇ ಸಿನಿಮಾ ಅಂದರೆ ತುಂಬ ಇಷ್ಟ. ಅವ್ರ ತಂದೆ ಕನಸು ಕೂಡ ಅದು, ಅವ್ರು ದೊಡ್ಡ ಹೀರೋನ್ ಆಗಬೇಕು ಅಂತ. ಸೊ ಇವಾಗ ಆ್ಯಕ್ಚುಲಿ 1990s ಅಂತ ಲಾಸ್ಟ್ ಮಂತ್ ಅವ್ರದ್ದು ಇನ್ನೊಂದು ಪ್ಯಾನ್ ಇಂಡಿಯಾ ಟೀಸರ್ ರಿಲೀಸ್ ಆಯಿತು ತಾಜಲ್ಲಿ. ಐ ಥಿಂಕ್ ಅವಾಗ ಅವ್ರು ಬರೋದು ಲೇಟ್ ಆಯಿತು. ಅವ್ರು ಪ್ರೆಗ್ನೆಂಟ್ ಇರೋದ್ರಿಂದ ನಾವು ಫಾಸ್ಟಾಗಿ ಡ್ರೈವ್ ಮಾಡೋಕ್ಕಾಗಲ್ಲ. 2 hours ಮುಂಚೆ ಬಿಟ್ಟರು ನಾವು ವೈಟ್ ಫೀಲ್ಡಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಪ್ರೆಸ್ ಮೀಟೇ ಮುಗ್ದೋಗಿರುತ್ತೆ. ಎನಿ ಕ್ವಶನ್ ಸರ್ ರಿಲೇಟೆಡ್ ಟು ಟ್ರೈಲರ್ ಅಥವಾ ಎನಿ? ಥ್ಯಾಂಕ್ ಯು ಸೋ ಮಚ್ ಸರ್. ಸಪೋರ್ಟ್ ಮಾಡಿ, ನಮ್ಮ ಬೆಳವಣಿಗೆಗೂ ಬೆಂಬಲವಾಗಿ ನಿಂತ್ಕೊಳ್ಳಿ. 2 ಶೇಡ್ ಬರ್ತಾರಲ್ಲ ಡೈರೆಕ್ಟ್ ನಿಮಗೆ ಪ್ರಶ್ನೆ, ಅದಕ್ಕೆ ನೀವೇ ಹೇಳಿ. ಅದು ನಾನೇನೆ, ಬಟ್ ಆದರೆ ಅದು ಯಾವುದು ಚಾಲೆಂಜಿಂಗ್ ಅನ್ನಿಸ್ತೀನಿ 2 ಶೇಡಲ್ಲಿ ಯಾವುದು ತುಂಬ? ಸರ್ ಅದು ಆ್ಯಕ್ಚುಲಿ ಫುಲ್ ಶೇಡ್ ಥ್ರೂಔಟ್ ದ ಮೂವಿ ಇರಲ್ಲ, ಜಸ್ಟ್ ಒಂದು ಡ್ರೀಮಲ್ಲಿ ಬಂದು ಹೋಗುವಂಥದ್ದು. ಇಲ್ಲ ಸರ್, ಹೀಗೆ ಹೆಂಗಿದ್ದೀನಿ ಹಿಂಗೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಪುಕ್ಕ ಅಂತಿರುತ್ತೆ, ಇನ್ನು ಏನೇನು ರಿವೀಲ್ ಮಾಡ್ಬಿಡ್ತಾರೋ ಅಂತ.
ಸೊ ಎನಿವೇಸ್ ಅರ್ಣವ್, Thank you ಗಾಡ್ so ಬ್ಲೆಸ್ ಯು. much. ಸೊ ಒಳ್ಳೆ ಮಗು, ಆರೋಗ್ಯವಂತ ಮಗು ಆಗ್ಲಿ ಅಂತ ಹಾರೈಸ್ತಾ, Thank you. ಸಚ್ ಅ ಸ್ವೀಟ್ ಅಂಡ್ ರೇರ್ ಕಪಲ್, ಒಟ್ಟಿಗೆ ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಚೆನ್ನಾಗಿರಿ. ಈಗ ರಾಣಿ ಭರತ್. ಇನ್ನೊಂದು ಹೇಳ್ಬೇಕಿತ್ತು, ಆಕ್ಚುಲಿ ಅವ್ರಿಗೆ ಈ ವರ್ಷ 2 ಸಿನಿಮಾ ರಿಲೀಸು ಮತ್ತೆ ಟ್ವಿನ್ಸ್ ಬೇಬಿ. ಡಬಲ್ ದವಾಕ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸೊ ಅರ್ಣವ್ ಹೇಳ್ದಂಗೆ ಈ ಇಯರ್ ನನಗೆ ತುಂಬ ಸ್ಪೆಷಲ್. ಸೊ ಎಲ್ಲ ಶೂಟ್ಸ್ ನಡೀತಾ ಇತ್ತು, ನಾನು ಅನ್ಕೋತಿದ್ದೆ ಯಾವಾಗ ರಿಲೀಸ್ ಆಗುತ್ತೆ, ನಾನು ಹಂಗೆ ರೆಡಿಯಾಗಿ ಹೋಗ್ಬೇಕು, ಹಿಂಗೆ ರೆಡಿಯಾಗಿ ಹೋಗಬೇಕು ಪ್ರಮೋಷನ್ಗೆ, ಹಾಗೆ ಹಿಂಗೆ ಅಂತ ಎಲ್ಲ. ಸೊ ಅದ್ರ ಮಧ್ಯಾಹ್ನ ಅದಕ್ಕಿಂತ ಒಂದು ದೊಡ್ಡ ಗುಡ್ ನ್ಯೂಸ್ ಬಂತು ನಮ್ಮ ಪರ್ಸ್ನಲ್ ಲೈಫಲ್ಲಿ. ಸೊ ಅದು ಹೆಂಗೆ ಅಂದರೆ ಈ ವರ್ಷ ತುಂಬ ಸ್ಪೆಷಲ್, 2 ಮೂವೀಸ್ ಪ್ಲಸ್ ಟ್ವಿನ್ಸ್. ಸೊ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಸೊ ಇವಾಗ ನಮ್ಮದು ಮೂವಿ ಸಂತೋಷ ಸಂಗೀತ ಟ್ರೈಲರ್ ರಿಲೀಸ್ ಆಗಿದೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ, ಬಿಕಾಸ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮೇಲೆ ಬರೋಕ್ಕಾಗಲ್ಲ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಅದಲ್ಲದೆ ಇನ್ನೊಂದು ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ ಈ ವರ್ಷದಲ್ಲೇ, 2 ಮೂವಿ. ಸೊ ಅದಕ್ಕೂ ಸಪೋರ್ಟ್ ಬೇಕು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಏನು ಪಾತ್ರ ಅಂತ ಸರ್, ಇದರಲ್ಲಿ ಅವಳೊಂದು ಇಂಡಿಪೆಂಡೆಂಟ್ ವುಮನ್, ಏನಾದರೂ ಲೈಫಲ್ಲಿ ನಾನು ಅಚೀವ್ ಮಾಡಬೇಕು ಅಂತ. ಸೊ ಅವಳ ಡ್ರೀಮ್ಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾಳೆ, ಆ ಥರ ಒಂದು ಕ್ಯಾರೆಕ್ಟರ್. ಸರ್ ಅದು ರಿವೀಲ್ ಅದು ನಮಗೂ ಗೊತ್ತಿಲ್ಲ, ನಾವು ಗೆಸ್ ಮಾಡ್ತಾನೆ ಇರ್ತೀವಿ ಯಾವ್ದಿರ್ಬೋದು. ಒಂದ್ಸತಿ ಅನ್ಸುತ್ತೆ ಓಕೆ 2 ಹುಡುಗಿ ಅಂತ, ಒಂದೊಂದ್ಸತಿ ಇಲ್ಲ ಹುಡುಗ, ಆ ಥರ. ಇಲ್ಲ ಅದು ಹೇಳಂಗೂ ಇಲ್ಲ ಸರ್. ಜಾನ್ವರಿ ಡೇಟ್ಸ್ ಇವಾಗ 6th ಮಂತ್. ಇಲ್ಲ ಹೇಳಿಲ್ಲ ಸರ್, ನಾವೇ ಸುಮ್ಮನೆ ಗೆಸ್ ಮಾಡ್ತಾ ಇರೋದು. ಈವನ್ ನಮಗೂ ಗೊತ್ತಿಲ್ಲ ಟು ಬಿ ಫ್ರ್ಯಾಂಕ್. ಹಾ ಅಲ್ಲಿ ಇದೆ, ಬಟ್ ಇಲ್ಲಿ ಇವನ್ ಟು ಬಿ ಫ್ರ್ಯಾಂಕ್ ಎವ್ರಿ ಟೈಮ್ ವೆನ್ ಐ ಗೋ ಫಾರ್ ಸ್ಕ್ಯಾನಿಂಗ್ ಲೈಕ್ ಅವರು ಸೈನ್ ಮಾಡಿಸ್ಕೊತಾರೆ ಸರ್, ನಾನೇನು ರಿವೀಲ್ ಮಾಡಿಲ್ಲ ಜೆಂಡರ್. ಸೊ ಆ ಥರ ಇನ್ನೊಂದು 3 months ಅಲ್ಲಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಮುಂದೆ ಸಿನಿಮಾ ಮಾಡೋದಕ್ಕೆ ನಿಮಗೆ? ಹಾ ಸರ್ ಖಂಡಿತ ಮಾಡ್ತೀನಿ. ಆಕ್ಚುಲಿ ಶುರು ಮಾಡಿದ್ವಿ, ವಿಷಯ ಗೊತ್ತಾಗಿದ ತಕ್ಷಣ ಪೋಸ್ಟ್ ನೆಕ್ಸ್ಟ್ ಮಾರ್ಚಿಗೆ ಶುರು ಮಾಡೋದು. ತೆಲುಗು ಕನ್ನಡ 2 ತೆಲುಗು ಪ್ರೊಡ್ಯೂಸರ್ ಶುರು. ಸೊ ಆಲ್ಮೋಸ್ಟ್ ಇನ್ನೊಂದು 3-4 months ಬಿಟ್ಟು ಮತ್ತೆ ಅದು ಕಮ್ ಬ್ಯಾಕ್ ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ಇವರಿಬ್ಬರ ಮಧ್ಯೆ ಬರುವಂತ ಪಾತ್ರ ಅನ್ನೊಂದು ಚಿಕ್ಕ ಕ್ಲೂ ಟ್ರೇಲರ್ ಅಲ್ಲಿ ಕಾಣಿಸುತ್ತೆ, ನಕ್ಷತ್ರ ಅವ್ರ ಪಾತ್ರ. ಓವರ್ ಟು ಯು. ನಮಸ್ತೆ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಸಾರಿ ಲೇಟಾಗಿ ಬಂದಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪೇಷನ್ಸಿಯಾಗಿ ವೆಯ್ಟ್ ಮಾಡ್ತಿರೋದಕ್ಕೆ. ಈ ಮೂವಿನಲ್ಲಿ ನನ್ನ ಪಾತ್ರ ಪತಿ ಪತ್ನಿ ಅವ್ರ ಥರ ಇದೆ. ಸೊ ನಮ್ಮ ಬಾಸ್ಗೆ ನನ್ನ ಪರ್ಸ್ನಲ್ ಸೆಕ್ರೆಟ್ರಿ. ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಮೂವಿನಲ್ಲಿ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಸೆಡ್ಯೂಸಿಂಗ್ ಕ್ಯಾರೆಕ್ಟರ್ ಥರ ಇದೆ. ಸೊ ಆಲ್ ದ ಟೈಮ್ ನಾನು ನಮ್ಮ ಬಾಸ್ ಮೇಲೆ ಕೇರ್ ಮಾಡ್ತಾ ಇರ್ತೀನಿ, ಟೇಕ್ ಕೇರ್ ಮಾಡ್ತಾ ಇರ್ತೀನಿ. ಸೊ ಎನಿ ಕ್ವಶನ್ಸ್? ಸಂತೋಷ ಸಂಗೀತ ಅವರು ಇಲ್ಲೇ ಇದ್ದಾರೆ ಪಕ್ಕದಲ್ಲಿ. ಇಲ್ಲ ಏನೋ ಗೊತ್ತಿಲ್ಲ ಸರ್, ನನಗೆ ಸ್ಟೋರಿ ಬರೋದೆಲ್ಲ ಪ್ರೇಮಮಲ್ಲಿ ಹಂಗೆ ಇತ್ತು. 3 ಜನ ಇದ್ರು ಬರ್ತಿರೋ ಸ್ಟೋರೀಸ್ ಹಂಗಿದೆ. ಈಗ ನೆಕ್ಸ್ಟ್ ಮಾಡ್ತಿರೋದ್ರಲ್ಲೂ ಹಂಗೆ ಇದೆ. ಸೊ ನಾನು ಇದು ಫಸ್ಟ್ ಟೈಮ್ ಮಾಡಿರೋದು ಮೂವಿನಲ್ಲಿ. ಸೊ ನಾನು ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡ್ತೀನಿ ಆ್ಯಸ್ ಅ ಸೇಲರ್, ಲೈಕ್ ಡೈರೆಕ್ಟರ್. ಸೊ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ಸಿದ್ದು ಸರ್ ಅವರು ಮೂವಿನಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಖುಷಿ ಆಗ್ತಿದೆ ನನಗೆ ಆ್ಯಕ್ಚುಲಿ ಇವತ್ತು ಇಲ್ಲಿ ಕೂತ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಅರ್ನವ್ ಆ್ಯಂಡ್ ರಾಣಿ ಅವರು ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿದರು. ಫಸ್ಟ್ ಟೈಮ್ ಮೂವಿ ಅಂದರೆ ತುಂಬ ಭಯ ಆಗುತ್ತೆ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆಲ್ಲ. ಬಟ್ ಅವರು ನಾವು ಹೀರೋಯಿನು ಅಥವಾ ನಾವು ಹೀರೋ, ನಾವು ತುಂಬ ಮೂವೀಸ್ ಮಾಡಿದ್ದೀವಿ, ಆ ಥರ ಯಾವುದೂ ಆ್ಯಟಿಟ್ಯೂಡ್ ತೋರಿಸಿಲ್ಲ. ನನಗೆ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಆ್ಯಂಡ್ ಸಿದ್ದು ಸರು ಅಷ್ಟೇ ತುಂಬಾ ಸ್ವೀಟ್ ಆ್ಯಂಡ್ ಸಾಫ್ಟಾಗಿ ಅಲ್ಲಿ
ಚೆನ್ನಾಗಿ ಆ್ಯಕ್ಟ್ ಮಾಡೋ ಥರನೇ ಕಂಫರ್ಟಬಲ್ ಆಗಿ ನೋಡಿಕೊಂಡ್ರು. ಆ್ಯಂಡ್ ಲೈಕ್ ಕಾಸ್ಟಿಂಗ್ ಡೈರೆಕ್ಟರ್ನ ನಾವು ಕಾಂಟ್ಯಾಕ್ಟ್ ಕೊಡಿಸಿದ್ವಿ ಅಷ್ಟೇ. ರಿಯಲ್ ಎಸ್ಟೇಟ್ ಇಲ್ಲ ಬೇರೆಯವ್ರ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಅದಕ್ಕೆ. ಆ್ಯಂಡ್ ಆಲ್ಸೋ ನಾನು ಒಂದು ಮಾಡೆಲ್ ಕೂಡ, ಇನ್ಫ್ಲುಯೆನ್ಸರ್ ಕೂಡ. ಸೊ ದಟ್ಸ್ ವೈ ಐ ಗಾಟ್ ಆಪರ್ಚುನಿಟಿ ಟು ಆ್ಯಕ್ಟ್. ಓಕೆ, ಥ್ಯಾಂಕ್ ಯು. ಓವರ್ ಟು ನಮ್ಮ ಲೋಕೇಶ್ ಅವರು. ಈ ಕಾಮಿಡಿ ಮಾತಾಡ್ತಾರೆ. ಓಕೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಾಮಿಡಿ ಕಿಲಾಡಿಗಳು ಸಿದ್ದು ಸರ್ಗೆ ಆ್ಯಕ್ಚುಲಿ ಒಂದು ಅಪ್ರೋಚ್ ಮಾಡಿದಾಗ, ಸರ್ ನಮ್ಮದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಮೂವಿ, ನಾನು ಒಬ್ಬ ಶಿಕ್ಷಕ ಅಂತೆಲ್ಲ ಹೇಳಿ ಕನೆಕ್ಟ್ ಆದರು. ಬೇಸಿಕ್ಲಿ ನಾನು ಟೀಚರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ವರ್ಕ್ ಮಾಡಿದ್ದೀನಿ ಆಲ್ ಓವರ್ ಇಂಡಿಯಾ. ಸೊ ಪಾಸ್ಟ್ 18 ಇಯರ್ಸಿಂದ ಜೀವನ ಕೌಶಲ್ಯವನ್ನು ಹೇಳ್ಕೊಡುವಂಥದ್ದು. ಸೊ ಹಾಗಾಗಿ ಅವರು ಸಿದ್ದು ಸರ್ ಕನೆಕ್ಟ್ ಆದರು. ಸರ್ ಮೂವಿ ಮಾಡ್ತಾ ಇದ್ದೀವಿ, ಸೊ ಬಂದು ಸಪೋರ್ಟ್ ಮಾಡಿ ಸರ್ ಅಂತ ಕೇಳಿದರು. ಹಾಗಾಗಿ ಅಲ್ಲಿ ನಾನು ಮತ್ತು ನಮ್ಮ ಕಾಮಿಡಿ ಕಿಲಾಡಿಗಳು ಸೂರ್ಯ, ಅನೀಶು, ಮಡೆನೂರು, ಮನು, ಸೊ ಎಲ್ಲರೂ ಹೋಗಿ ಒಂದು 3 ದಿವಸ ಹೋಗಿ ವರ್ಕ್ ಮಾಡ್ಬಿಟ್ಟು ಬಂದು. ಬಟ್ ಒಂದು ಕಲ್ತಿತ್ತು ಏನಪ್ಪ ಅಂತ ಹೇಳಿದ್ರೆ, ಅದ್ಭುತವಾದ ಬರಹಗಾರರು, ತುಂಬ ಚೆನ್ನಾಗಿ ಬರೀತಾರೆ ಸರ್. ನನ್ನ ಕೈ ಪೆನ್ ಇಟ್ಟರೆ ಸಾಕು ಸರ್, ಆರಾಮಾಗಿ ಬರ್ಕೊಂಡು ಹೋಗೋದು, ಅಷ್ಟು ಕ್ರಿಯೇಟಿವ್ ಐಡಿಯಾ ಇದೆ ಅಂತ ಹೇಳಿದರು. ಸೊ ಹೊಸಬ್ರಿಗೆ ಇಂಡಸ್ಟ್ರಿ ಯಾವ ರೀತಿ ಕರ್ಕೊಂಡು ಹೋಗುತ್ತೆ, ಇಂಥ ವ್ಯಕ್ತಿಗಳನ್ನ ಹೇಗೆ ಇಂಡಸ್ಟ್ರಿ ಕರ್ಕೊಳುತ್ತೆ ಅಥವಾ ಅವ್ರನ್ನ ಹೇಗೆ ಬೆಳೆಸುತ್ತೆ, ಇವ್ರು ಎಲ್ಲೋಗಿ ಸಿಗಾಕೊಂಡು ಏನಾಗ್ಬಿಡ್ತಾರೋ ಮತ್ತೆ ವಾಪಸ್ ಟೀಚಿಂಗ್ಗೆ ಹೋಗ್ಬಿಡ್ತಾರೋ ಅನ್ನೋ ಒಂದು ಫೀಲ್ ಆಗ್ತಿತ್ತು. ಆಗ ಅವ್ರಿಗೆ ಹೇಳ್ತಿದ್ದೆ ಸಾಕಷ್ಟು, ಸರ್ ಚೆನ್ನಾಗಿದೆ, ನಿಮ್ಮ ಐಡಿಯಾಗಳು ಚೆನ್ನಾಗಿದೆ, ವರ್ಕ್ ಮಾಡಿ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಹೋಗಿ, ಡೆಫಿನೆಟ್ಲಿ ಆಗುತ್ತೆ. ಯಾಕಂದರೆ ನೀವು ನಿರ್ಮಾಪಕರು ನೀವೇ ಆಗಿದ್ದೀರಾ, ಜೊತೆಗೆ ನಿಮ್ಮ ಲಾಡ್ಜ್ಗಳು ಏನೋ ಸಿಕ್ಕಾಬಿಟ್ಟು ಏನೇನೋ ಹೇಳ್ತಿದ್ದೀರಾ, ಆ ಬ್ಯಾಡ್ಜ್ಗಳನ್ನ ಸ್ವಲ್ಪ ಕಟ್ ಮಾಡಿ, ಅಂದರೆ ಹೇಳಕ್ಕೆ ಹೋಗಬೇಡಿ, ಸುಮ್ಮನೆ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ನೀವು ಹಿಂದೆ ಹಂಗೆ ಹೋಗ್ಬಿಡ್ತೀರ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಇಂಥ ಒಳ್ಳೆ ಕ್ರಿಯೇಟಿವ್ ಇರೋರನ್ನ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸೋಣ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿ ಸರ್ ಅಂತ ಕೇಳಿದಾಗಲೇ ನನಗೆ ಖುಷಿ ಆಗುತ್ತೆ. ಹಂಗಾಗಿ ನಮ್ಮ ಕಾಮಿಡಿ ಕಿಲಾಡಿ ಎಲ್ಲರೂ ಹೋಗಿ ಒಂದು 3 days ವರ್ಕ್ ಮಾಡಿ ಬಂದು, ಆ ಒಂದು 3 daysನು ಭಾಳ ಖುಷಿಯಾಗಿ ನೋಡಿಕೊಂಡ್ರು ಆ್ಯಕ್ಚುಲಿ. ಆಮೇಲೆ ಮೂವಿನೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಕ್ಚುಲಿ, ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಸಂತೋಷ ಸಂಗೀತ ಅಂತ ಹೇಳಿದಾಗಲೇ ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ಹೇಳಿದರು. ಸೊ ನಾವೆಲ್ಲ ಹೀರೋಯಿನ್ ಎಲ್ಲ ಜೊತೆಲೇ ಇರ್ತೀವಿ, ನಮ್ಮ ಕಾಲೇಜಲ್ಲಿ ನಾವು ಓದ್ತಾ ಇರ್ತೀವಿ ಅಂತೆಲ್ಲ ಹೇಳಿದಾಗ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು. ಆಲ್ಮೋಸ್ಟ್ ಲಾಸ್ಟ್ ಬೆಂಚಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ ಅದೇ ಥರನೇ ಒಂದು ಫೀಲ್ ನಮಗೂ ಇತ್ತು. ಸೊ ಹಾಗಾಗಿ ಅದನ್ನು ಶೇರ್ ಮಾಡಿದ್ರು, ಭಾಳ ಖುಷಿಯಾಗಿ ಇದರಲ್ಲಿ ವರ್ಕ್ ಮಾಡಿದ್ರು. ಸರ್ ಆದಷ್ಟು ಬೇಗ ರಿಲೀಸ್ ಮಾಡಿ ಸರ್ ಅಂತ ಹೇಳಿದ್ದಕ್ಕೆ, ಸೊ ಇನ್ನೊಂದು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಿದ್ದಾರಂತೆ. ಸೊ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿಮ್ಮ ಎಲ್ಲ ತಂಡಕ್ಕೆ. ಮೇಯ್ನಾಗಿ ಸಿನಿಮಾ ಮಾಡೋದು ದೊಡ್ಡ ವಿಚಾರ ಸರ್, ಮಾಡಿಬಿಡ್ತೀವಿ, ಪ್ರೇಕ್ಷಕರನ್ನ ಕರ್ಕೊಂಬರೋದು, ಪ್ರೇಕ್ಷಕ ಮಹನೀಯರನ್ನ ಕರ್ಕೊಂಬರೋದು ಭಾಳ ಕಷ್ಟ. ಹಂಗಾಗಿ ಈ ಮಾಧ್ಯಮದ ಮೂಲಕನೇ ಕರ್ಕೊಂಬರೋಕ್ಕೆ ಸಾಧ್ಯ. ಅದು ಎಷ್ಟು ಸಾಧ್ಯ ಆಗುತ್ತೋ ಎಲ್ಲರೂ ಶೇರ್ ಮಾಡಿ, ಹೊಸ ನಿರ್ಮಾಪಕರಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಕಲಾವಿದರುಗಳಿಗೆ ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಲೋಕೇಶ್ ಅವರೇ. ಕೃಷ್ಣ ಮಾಡಿ ಡಿಸೈನಿಂಗ್ ವರ್ಕ್ ಎಲ್ಲ ಮಾಡಿರುವಂಥದ್ದು ನೀವು ಓಟಿಸಿ. ನಮಗೆ ಚಾನ್ಸ್ ಬಂದ್ಬಿಟ್ಟು ನನಗೆ ಸಿದ್ದು ಸರ್ ಫೋನ್ ಮಾಡಿ ಕೇಳಿದ್ರು. ಸೊ ಡೈರೆಕ್ಟಾಗಿ ಆಫೀಸಿಗೆ ಬಂದ್ಬಿಟ್ಟು ಈ ಥರ ಪೋಸ್ಟರ್ ಡಿಸೈನ್ಸ್ ಮಾಡಬೇಕು ಅಂತ ಹೇಳಿದಾಗ, ಸೊ ನಾನು ಪೋಸ್ಟರ್ ಡಿಸೈನ್ ಮಾಡಿಕೊಟ್ಟಿದ್ದೆ. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಲವ್ ಮಕ್ಟ ಎಲ್ಲ ಅದಕ್ಕೆಲ್ಲ ನಾನು ವರ್ಕ್ ಮಾಡಿದ್ದೆ ಸರ್. ಸೊ ಈಗ ರಾಣಿ ಮೇಡಮ್ ಅವ್ರದ್ದು 2ನೇ ಸಿನಿಮಾ ನಾನು ಮಾಡ್ತಿರೋದು. ಸೊ ತುಂಬ ಖುಷಿ ಆಗುತ್ತೆ. ಸೊ ಅಷ್ಟೇ. ಥ್ಯಾಂಕ್ ಯು ಸರ್. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡು. ಥ್ಯಾಂಕ್ ಯು ಸರ್. ಲಹರಿ ವೇಲು ಸರ್, ನಿಮ್ಮ ಪ್ಲಾಟ್ಫಾರ್ಮಲ್ಲೇ ನಮ್ಮ ಸಿನಿಮಾದ ಹಾಡು ಟ್ರೇಲರ್ ಎಲ್ಲ ಬಿಡುಗಡೆ ಆಗಿದೆ. ಆ ವೇದಿಕೆಯಲ್ಲಿರುವ ಎಲ್ಲ ಸ್ನೇಹಿತರು, ಗುರುಗಳಿಗೆ ಮತ್ತು ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಸಂತೋಷ ಸಂಗೀತ ಟೈಟ್ಲೇ ಹೇಳುತ್ತೆ, ಎರಡು ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ ಅಂತ. ಸಂತೋಷ ಇದ್ದರೆ ಸಂಗೀತ ಇರಬೇಕು, ಸಂಗೀತ ಇದ್ದರೆ ಸಂತೋಷ ಇರಬೇಕು. ಸೊ ಆ ಸಂತೋಷ ಸಂಗೀತದಿಂದಲೇ ನಾವು ಬದುಕಿ ಬೆಳೆದಿದ್ದೀವಿ ಇದುವರೆಗೂ. ಯಾರು ಸಂಗೀತಕ್ಕೆ ಕಿವಿನ ಕೊಡೋದಿಲ್ವೋ, ಇಲ್ಲ ಒಂದು ಆಲಾಪನೆ ಮಾಡೋದಿಲ್ವೋ, ಅವ್ರ ಮನುಷ್ಯರೇ ಅಲ್ಲ ಅಂತ ನಾನು ಹೇಳ್ತೀನಿ. ಭಾಳ ಜನ ಏನು ಯಾರು ಗೊತ್ತಾ ಅಂದರೆ, ಇಲ್ಲ ಸರ್ ಕೇಳಿಲ್ಲ ಅಂತಾರೆ, ಹಂಗಾದ್ರೆ ಇವ್ರು ನಾಟ್ ಫಿಟ್ ಫಾರ್ ಇನ್ ದಿಸ್ ವರ್ಲ್ಡ್ ಅಂದ್ಬಿಡ್ತೀನಿ ಎಷ್ಟೊತ್ತಲ್ಲಿ. ಆಮೇಲೆ ಮತ್ತೆ ಕಣ್ಣಲ್ಲಿ ನೀರು ಯಾರು ಬರಲ್ವೋ ಅವ್ರ ಮನುಷ್ಯನೇ ಅಲ್ಲ. ಕಣ್ಣಲ್ಲಿ ನೀರು ತರೋದಲ್ಲ, ಕಣ್ಣಿನ ನೀರು ಬರಬೇಕು ಮತ್ತು ಅವ್ರಿಗೆ ಸ್ಪಂದನೆ ಮಾಡಬೇಕು. ಇವೆರಡೂ ಇಲ್ಲಿರೋರು ಮನುಷ್ಯನೇ ಅಲ್ಲ ಅಂತ ನನ್ನ ಪ್ರಕಾರ. ಗುರುಗಳು ಒಪ್ಕೊಂತಾರೆ ಈ ಮಾತನ್ನು. ಸೊ ಹಾಗಾಗಿ ಸಿದ್ದು ಅವರು ಈ ವೇದಿಕೆಯಲ್ಲಿರೋರೆಲ್ಲ ಮುಗ್ಧರೆ. ಅವ್ರು ಮಾತಾಡಿದ್ದು ನೋಡಿದ್ರೆ ಭಾಳ ಮುಗ್ಧತೆ ಎದ್ದು ಕಾಣ್ತಾ ಇತ್ತು. ಪ್ರತಿಯೊಬ್ಬರು ಭಾಳ ಮುಗ್ಧತೆಯನ್ನು ಮಾತಾಡಿದ್ರು. ಸಿದ್ದು ನನಗೆ ಭಾಳ ಹಳೆ ಪರಿಚಯ, ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಥ್ರೂಯಿಂದ. ಸೊ ಇದು ವೆರಿ ನೈಸ್ ಮ್ಯಾನ್, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ.
ಒಂದು ಜನ ಓದ್ಕೊಂಡಿದ್ದಾರೆ ಮತ್ತು 4-6 ಕೈಗಾರಿಕೆಗಳಲ್ಲಿ ಅವ್ರನ್ನ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ನಾನೇ ಶಾಕ್ ಆಗಿಬಿಟ್ಟೆ, ಒಬ್ಬರೇ ಇಷ್ಟೊಂದು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಅಂತ. ಬಟ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಸಿದ್ದವರೇ, ಚೆನ್ನಾಗಿ ಮಾಡಿದ್ದೀರಿ. 4 ಹಾಡು ಚೆನ್ನಾಗಿ ಬಂದಿದೆ. ಹಾಡುಗಳು ಕೇಳಿದೆ ನಾನು, ಹಾಡುಗಳು ಇಸ್ ಡೂಯಿಂಗ್ ವೆರಿ ವೆಲ್ ಆಲ್ಸೋ. ಟ್ರೈಲರು ಚೆನ್ನಾಗಿ ಬಂದಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಅಮ್ಮ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಪ್ರಶ್ನೆಗಳಿಗೆ ಕೇಳಿದ್ರು, ಲಕ್ಷ್ಮೀ ಪಾರ್ವತಿ ಹುಟ್ಲಿ ಇಲ್ಲ ಶಿವ ಪಾರ್ವತಿ ಹುಟ್ಲಿ, ಆಯ್ತಾ? ಐ ವಿಶ್ ಯು ಆಲ್ ದಿ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಸಂಗೀತ ಸಂತೋಷ ಹಾಗೇನ ಗಂಡು ಮತ್ತೆ ಹೆಣ್ಣು, ಅದು ಸಂಗೀತ ಸಂತೋಷ ಅಂತ ಹೇಳ್ತೀವಿ. ಸೊ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಬಹಳ ಅಪರೂಪ ಇಂತಹ ಕಾರ್ಯಕ್ರಮಗಳಿಗೆ ಗುರುಗಳು ಬರುವಂಥದ್ದು, ನಮ್ಮ ಟ್ರೈಲರ್ ಲಾಂಚ್ ಅದೆಲ್ಲರಿಗೂ. ಆದರೂ ಸಿದ್ದು ಅವರ ಮೇಲಿನ ಒಂದು ಪ್ರೀತಿಯಿಂದ ಬಂದಿದ್ದಾರೆ. ಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳ ಮಾತುಗಳನ್ನು ಕೇಳೋಣ. ವೇದಿಕೆ ಮೇಲಿರುವಂತಹ ಲಹರಿ ವೇಲೂರವರೇ, ಸಿದ್ದೂರವರೇ, ನಾಯಕಿಯರೇ ಹಾಗೂ ಎಲ್ಲ ಕಲಾವಿದರುಗಳೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ, ಸಂತೋಷ ಸಂಗೀತ ನಾವು ಭಾಳ ಹೆಚ್ಚು ಯಾವುದೇ ಮೂವಿ ಇವೆಂಟ್ಸ್ಗಳಿಗೆ ಹೋಗಿಲ್ಲ. 3-4 ಹೋಗಿದ್ದೀವಿ ಅವಾರ್ಡೆಡ್ ಮೂವಿ ಇವೆಂಟ್ಸ್ಗಳಿಗೆ. ನನಗೆ ಸಿದ್ದಣ್ಣ ನೆನ್ನೆ ಫೋನ್ ಮಾಡಿದ್ರು, ಹೀಗೆ ಬರಬೇಕು ಅಂತ ಅಂದರು. ನನಗೆ ಗೊಂದಲ ಶುರುವಾಯಿತು, ಏನು ಹೋಗೋದಾ ಬೇಡವಾ ಅಂತ. ಪ್ರಾಮಾಣಿಕವಾಗಿ ಮಾತನಾಡಬೇಕು. ಏನಕ್ಕೆ ಅಂತಂದರೆ ನಾನು ಭಾಳ ವರ್ಷ ಮಾಧ್ಯಮಕ್ಕೆ ಪ್ರಿಂಟ್ ಮೀಡಿಯಾಗೆ ಬರೆದಿದ್ದು, 4-5 ವರ್ಷ ಬರೆದಿದ್ದೆ ಸ್ಟೇಟ್ ಲೆವೆಲ್ ಪೇಪರ್ಗಳಿಗೆ. ಕಡೆ ಒಂದು ನಿಶ್ಚಯ ಮಾಡಿಕೊಂಡೆ, ನಾವು ಹೋಗೋದು ನನ್ನ ಧರ್ಮ, ಹೋಗೇ ಬಿಡೋಣ ಕಾರ್ಯಕ್ರಮಕ್ಕೆ ಆದಂಗಾಗಲಿ ಅಂತ. ಬಂದು ನೋಡಿದ ನಂತರ ನಾನು ನಮ್ಮ ಸಾಣೆಹಳ್ಳಿಯ ಶಿವಸಂಚಾರ ಟೀಮ್ನ ಮುಂದಿನ ತಿಂಗಳು ಪ್ರೋಗ್ರಾಮ್ ಅಥವಾ ಕಾರ್ಯಕ್ರಮಕ್ಕೆ ಹೋಗ್ತಲೇ ಇದ್ದೆ. ದೃಶ್ಯ ಮಾಧ್ಯಮ ಅನ್ನೋದು ಬಹಳ ಅದ್ಭುತವಾದ ಮಾಧ್ಯಮ. ಕಳೆದ ತಿಂಗಳು ಕೊಲಂಬೋದಲ್ಲಿ ನಾನು ಒಂದು ಶಿವಸಂಚಾರದ್ದು ಮರಣವೇ ಮಹಾನವೇ ನಾಟಕಕ್ಕೂ ಹೋಗಿದ್ದೆ ನಾನು. ನೆಕ್ಸ್ಟ್ ಮಂತ್ ಇಂಡೋನೇಷ್ಯಾದಲ್ಲಿ ಪ್ರೋಗ್ರಾಮ್ ಇದೆ. ದೃಶ್ಯ ಮಾಧ್ಯಮ ಅನ್ನೋದು ಜಗತ್ತಿನ ಅದ್ಭುತವಾದ ಮಾಧ್ಯಮ. ಏನಕ್ಕೆ ಅಂತಂದರೆ, ನಾನು ಒಂದು ಸಣ್ಣ ಘಟನೆಯನ್ನು ಇಷ್ಟೊಂದು ಜನ ಇದ್ದಾಗ ನಾನು ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಜೊತೆ ಇದ್ದಂಥ ಸಿದ್ಧಗಂಗಾ ಪೂಜ್ಯರ ಜೊತೆ ಒಂದು ಘಟನೆ, ಅದನ್ನು ಹೇಳಲೇಬೇಕು ಅನಿಸ್ತು. ಸಿನಿಮಾ ಎಷ್ಟು ಅದ್ಭುತವಾದ ಪ್ರಭಾವ ಬೀರ್ತದೆ ಅನ್ನೋದಕ್ಕೆ. ಪೂಜ್ಯರಿಗೆ 2006 ಇಸ್ವಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸವಾಗಿತ್ತು. ಪೂಜ್ಯರ ಸಿನಿಮಾ ನೋಡಿದವರಲ್ಲ, ಅವರು ನಮ್ಮ ಜಗಜ್ಯೋತಿ ಬಸವೇಶ್ವರ ನಾಟಕವನ್ನು 1000 ಪ್ರದರ್ಶನವನ್ನು ಕೊಡಿಸಿದ್ದಾರೆ. ಆಗ ಟೈಮಲ್ಲಿ ರೇವಣ್ ಸಿದ್ದಯ್ಯನವ್ರು ಕಮಿಷನರ್ ಇದ್ದರು. ಸತ್ಯ ಹರಿಶ್ಚಂದ್ರನ ಸಿನಿಮಾವನ್ನ ಪೂಜ್ಯರಿಗೆ ತಂದು ಕ್ಯಾಸೆಟ್ ತಂದು ಹಳೆ ಮಾಡ್ತಾರೆ ಹಾಕಿದ್ರು. ಪೂಜ್ಯರನ್ನ ಕುಣಿಸ್ಕೊಂಡು ತೋರಿಸ್ತಾ ಇದ್ರು. ಪೂಜ್ಯರು ಅಳ್ಲಿಕ್ಕೆ ಶುರು ಮಾಡಿಬಿಟ್ರು. ನನಗೆ ಆಶ್ಚರ್ಯ, ಬುದ್ಧಿಯವರು ಎಷ್ಟು ಸದೃಢರು ಅಂತಂದ್ರೆ ನಾನು ಅವ್ರ ಜೀವನದಲ್ಲಿ ಕಣ್ಣೀರು ಹಾಕೋದನ್ನೇ ನೋಡಿರ್ಲಿಲ್ಲ. ಅವತ್ತು ನನಗೆ ಅನ್ನಿಸ್ತು, ಮಾಧ್ಯಮ ಅನ್ನೋ ಸಿನಿಮಾ ಅನ್ನೋದು ಇದೆಯಲ್ಲ, ಭಾವುಕತೆಯ ಉತ್ತುಂಗಕ್ಕೂ ಕರ್ಕೊಂಡು ಹೋಗ್ತೈತೆ, ಮನುಷ್ಯನ ಒಳಗಿರುವಂಥ ಅಸ್ತುಪ್ತ ಪ್ರಜ್ಞೆಗಳನ್ನು ಎಚ್ಚರಿಸ್ತೈತೆ ಅಂತ. ಆದರೆ ಇವತ್ತು ನಮ್ಮ ಸಿದ್ದಣ್ಣವರವರೆಲ್ಲ ಮಾಡಿದಾಗ ಎಲ್ಲ ಹೊಸ ತಂಡನೇ ಅನ್ಬೋದು. ಇದು 100% ಹೊಸ ತಂಡಗಳು ಅವರೆಲ್ಲರೂ ಕಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾವನ್ನು ಕಟ್ಟಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಇವತ್ತು ನೀವೆಷ್ಟೇ ಅದ್ಭುತವಾದ ಅಡುಗೆ ಮಾಡಿದ್ರೂ ಅದನ್ನ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಒಬ್ಬ ಅದ್ಭುತವಾದ ಕೌಶಲ್ಯ ಇರೋರು ಬೇಕಂತೆ. ನಾನು ಭಾಳ ಸರಿ ಅದ್ಭುತವಾದ ಸಿನಿಮಾಗಳು ಬಂದಿದ್ದಾವೆ, ಅದಕ್ಕೆ ಎಷ್ಟೋ ಬಾರಿ ಪ್ರಚಾರದ ಕೊರತೆ ಮತ್ತು ನಮಗದೊಂದರಿಂದ ಅವು ಆದಷ್ಟು ಬೇಗ ನೆಟ್ಫ್ಲಿಕ್ಸ್ ಅಮೆಝಾನಲ್ಲೇ ಬಂದ್ಬಿಟ್ಟಿರ್ತವೆ ಥಿಯೇಟರ್ಗೆ ಬರೋಕ್ಕಿಂತ ಮುಂಚಿತವಾಗ್ಲಿಗಿಂತ. ಅದರಿಂದ ನಮ್ಮ ಎಲ್ಲ ಹೊಸ ತಂಡದವರು, ಎಕ್ಸ್ಪೆಷಲಿ ಸಿದ್ದಣ್ಣವ್ರ ಬಗ್ಗೆ ನಮ್ಮ ಆತ್ಮೀಯ ಸ್ನೇಹಿತರು ಒಬ್ಬರು ಹೇಳಿದ್ರು, ಇವರ ಪರಿಶ್ರಮ, ಇವರು PGಗಳು ನಡೆಸುವಂಥದ್ದು, ಹೋಟೆಲ್ ನಡೆಸುವಂಥದ್ದು, ಎಲ್ಲ ಲೈನ್ನಲ್ಲೂ ಶ್ರಮ ಬಿದ್ದಿ ಮೇಲೆ ಬಂದಿರುವಂಥ ವ್ಯಕ್ತಿ ಒಂದು ಹೊಸ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ ಅಂತಂದರೆ, ಬೆಳೆಯುವವರನ್ನು ಬೆಳೆಸೋದು ಮನುಷ್ಯ ಧರ್ಮ ಅಂತ ಹೇಳ್ತಾರೆ. ಬೆಳೆದಿರೋರನ್ನ ಬೆಳೆಸೋಕ್ಕೆ ಯಾರ ಅವಶ್ಯಕತೆನೂ ಇಲ್ಲ. ಏನಕ್ಕೆ ಅವ್ರು ಹೇಳ್ತಾರೆ ಯಾರ ಅವಶ್ಯಕತೆ, ನಾನು ಬೆಳೆದು ಬಿಟ್ಟಿದ್ದೀನಿ ಅಂತಾರೆ. ಆದರೆ ಬೆಳೆಯುವವರನ್ನ ಬೆಳೆಸೋದಿರ್ತೈತಲ್ಲ, ಅದು ಜಗತ್ತಿನ ಮನುಷ್ಯ ಧರ್ಮ ಅಂತ. ಅದರಿಂದ ಇಂತಹ ಬೆಳವಣಿಗೆ ಮಾಡ್ತಿರೋಂಥ ನಮ್ಮ ಸಿದ್ದಣ್ಣನವ್ರಿರ್ಬೋದು, ಹೊಸ ಕಲಾವಿದರಿರ್ಬೋದು, ನಮ್ಮ ಲೋಕೇಶ್ವರವರು, ನಾನು ಕಾಮಿಡಿ ಕಿಲಾಡಿಗಳನ್ನು ಭಾಳ ಪ್ರೋಗ್ರಾಮ್ಗಳಲ್ಲಿ ನೋಡಿದ್ದೆ ಇವರನ್ನು. ಯಾಕೆಂದರೆ ಸಹಜವಾಗಿ ನಾನು ಮಕ್ಳುಗಳ ಜೊತೆ ನಮ್ಮಲ್ಲಿ ಒಂದು 500 ಮಕ್ಳು ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ನಾವು TV ನೋಡ್ತಾ ಇರ್ತೀವಿ. ನಾನು 7ನೇ ವಯಸ್ಸಿಗೆ ನಾನು ಅನಾಥಾಶ್ರಮಕ್ಕೆ ಓದೋದು ವಿದ್ಯಾರ್ಥಿ ಆಗಿದ್ದರಿಂದ ನಾನು ಇವರ ಆಕ್ಟಿಂಗ್ಸ್ಗಳನ್ನೆಲ್ಲ ಭಾಳ ನೋಡಿದ್ದೀವಿ. ಅದರಿಂದ ಇವರೆಲ್ಲ ಒಳ್ಳೆ ಕಲಾವಿದರುಗಳು ಸೇರಿಕೊಂಡು ಮಾಡಿರುವಂತಹ ಸಿನಿಮಾ ಆಗಿರೋದ್ರಿಂದ ಅದಕ್ಕಿಂತ ಹೆಚ್ಚಿನ ನಿಮ್ಮೆಲ್ಲರ ಸಹಕಾರ, ಮಾಧ್ಯಮದವರ ಸಹಕಾರ ಸಿಕ್ಕಿದಾಗ ಈ ಸಿನಿಮಾ ಯಶಸ್ವಿ ಆಗ್ತೈತೆ. ನಾವಾದರೂ ಈ ಮೂಲಕ ಭಗವಂತನಲ್ಲಿ ಕೇಳ್ಕೊಳ್ಬೋದು, ಏನಪ್ಪಾ ಅಂತಂತಂದ್ರೆ ಮನುಷ್ಯ ಪ್ರಯತ್ನಕ್ಕೆ ಮೀರಿದ ಭಗವಂತನ ಪ್ರಯತ್ನ ಅಂತ. ಆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಈ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ನಾನಾದರೂ ಭಾವಿಸ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು.